ಸಲ್ಲಿಸುತ್ತಿದ್ದಾರೆ. ಯೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಉನ್ನತ ವಿದ್ಯಾಭ್ಯಾಸ ಪಡೆದು ವಿವಿಧ ಯೋಗ ಪರಂಪರೆಗಳು, ಆಶ್ರಮಗಳು ಹಾಗೂ ಯೋಗ ಸಂಸ್ಥೆಗಳಲ್ಲಿ ಆಳವಾದ ಅಧ್ಯಯನ ನಡೆಸಿ ಸಂಪ್ರದಾಯಬದ್ಧ ಯೋಗ ಜ್ಞಾನವನ್ನು ವೈಜ್ಞಾನಿಕ ಅರಿವಿನೊಂದಿಗೆ ಸಂಯೋಜಿಸಿ ಸಮಾಜದ ಹಿತಕ್ಕಾಗಿ ಸಮರ್ಪಕವಾಗಿ ಬಳಸುತ್ತಿರುವುದು ಶ್ಲಾಘನೀಯ. ಆಸ್ತಿ ಗಮನ ಸೆಳೆಯುವಂತಿದೆ. ಡಾಕ್ಟರ್ ಶುಭಾ ವೆಂಕಟೇಶ ಅಯ್ಯಂಗಾರ್ ವಿದ್ಯಾ ದದಾತಿ ವಿನಯಂ ವಿನಯಾತ್ಯಾತ ಪಾತ್ರತಾಂ. ವಿದ್ಯಾ ದದಾತಿ ವಿನಯಂ ವಿನಯಾತ್ಯಾತ ಪಾತ್ರತಾಂ. ವಿದ್ಯೆ ಮತ್ತು ಜ್ಞಾನ ವಿನಯವನ್ನು ಕೊಟ್ಟರೆ ವಿನಯ ಯೋಗ್ಯತೆಯನ್ನು ಕೊಡುತ್ತದೆ. ಇದಕ್ಕೆ ಅವರು ಅತ್ಯಂತ ಪೂರಕವಾಗಿದ್ದಾರೆ. ವಿದ್ಯಾ ಸಂಪನ್ನೆ, ವಿಶಿಷ್ಟ ವಿಜ್ಞಾನಿ, ಪದ್ಮಶ್ರೀ ಪುರಸ್ಕೃತೆ ಡಾಕ್ಟರ್ ಶುಭಾ ವೆಂಕಟೇಶ ಅಯ್ಯಂಗಾರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಜ್ಞಾನ, ನ್ಯಾಯಾಲಯದ ಗೌರವ, ಶಿಸ್ತಿನ ಬಗ್ಗೆ ಬದ್ಧತೆ, ಸರಳ ಜೀವನ, ಸಾತ್ವಿಕ ಚಿಂತನೆ, ಮೌಲ್ಯಾಧಾರಿತ ಬದುಕು ಅವರದ್ದು. ಇತ್ತೀಚೆಗೆ ಅಂದರೆ 2026ನೇ ಇಸ್ವಿನಲ್ಲಿ ಅಮೆರಿಕಾದ ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರ ಮತ್ತು ಶ್ರೀ ಪ್ರಸನ್ನ ವೀರಾಂಜನೇಯ ಸೇವಾ ಟ್ರಸ್ಟ್ ವತಿಯಿಂದ ಇಂದು ನಾವು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ಶ್ರೀ ಶೇಷಾನಂದ ನಮ್ಮ ಮುಖ್ಯ ಅಧ್ಯಕ್ಷರಾಗಿ ಬಂದಿದ್ದಾರೆ. ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ನ್ಯಾಯವಾದಿಗಳಾಗಿದ್ದಾರೆ. ಅವರಲ್ಲದೆ ನಮಗೆ ಇವತ್ತಿನ ದಿವಸ ನಮ್ಮ ಪದ್ಮಶ್ರೀ ಪುರಸ್ಕೃತ ಮೇಡಮ್ ಸುಧಾ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಪದ್ಮ ಪ್ರಶಸ್ತಿ ಬಂದರೆ ಸರಿ, ಅವರು ಬಂದು ನಮ್ಮ ಜೊತೆ ಇರ್ತಾರೆ. ಅದಲ್ಲದೇ ಇವತ್ತಿನ ದಿವಸ ನಮ್ಮ ಜೊತೆ ಮೈಸೂರಿನ ನಮ್ಮ ರಾಮ ಮಂದಿರ ಕೆತ್ತಿರುವಂತಹ ಅರುಣ್ ಯೋಗಿರಾಜ್ ಬರುವ ನಿರೀಕ್ಷೆ ಕೂಡ ಇದೆ. ಅದಲ್ಲದೆ ನಾವು ಇಬ್ಬರು ಯೋಗ ಸಾಧಕರಿಗೆ ಒಂದು ಅಭಿನಂದನೆಗಳು ಮತ್ತು ಗೌರವವನ್ನು ಸೂಚಿಸ್ತಾ ಇದ್ದೀವಿ. ಅವರಲ್ಲಿ ಒಬ್ಬರು ವಿರೂಪಾಕ್ಷ ಬೆಳವಾಡಿ ಅಂಥೇಳಿ, ಇನ್ನೊಬ್ಬರು ಅಶೋಕ್ ಅಂಥೇಳಿ. ವಿರೂಪಾಕ್ಷ ಬೆಳವಾಡಿಯವರು ಚಿಕ್ಕಮಗಳೂರು ಜಿಲ್ಲೆಯ ಬೆಳವಾಡಿನಲ್ಲಿ ದೊಡ್ಡ ಯೋಗ ಕೇಂದ್ರ ನಡೆಸ್ತಾ ಇದ್ದಾರೆ. ಅವರು ಯೋಗದಲ್ಲಿ ಸಾಕಷ್ಟು ಪರಿಣಿತರು. ಅವರಿಗೆ ನಾವೊಂದು ಇವತ್ತು ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಹಾಗೆ ಶ್ರೀ ಅಶೋಕ್ ಅಂಥೇಳಿ ಅವ್ರಿಗೂ ಕೂಡ ನಾವು ದಿವಸ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಈ ಥರ ನಾವು ಮಾಡ್ಕೊಂಬಂದಿರೋದು 12 ವರ್ಷದಿಂದಲೂ ಮಾಡ್ಕೊಂಬಂದಿದ್ದೀವಿ. ಇದುವರೆಗೂ ಸುಮಾರು 30 ಯೋಗ ಸಾಧಕರಿಗೆ ಹಾಗೆ ಸಮಾಜದಲ್ಲಿ ಸೇವೆ ಮಾಡಿರೋರಿಗೆ ನಾವು ಗೌರವ ಮತ್ತು ಸನ್ಮಾನ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ನಮ್ಮ ಯೋಗ ಕೇಂದ್ರದ ಬಗ್ಗೆ ಹೇಳಬೇಕು ಅಂತಂದರೆ 30 ವರ್ಷಗಳಿಂದ ನಮ್ಮ ಯೋಗ ಕೇಂದ್ರಗಳು ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ದೇವಸ್ಥಾನದ ನಡೆಸ್ಕೊಂಡು ಬಂದಿದ್ದೀವಿ. ನಾವು ಯೋಗ ಅಲ್ಲದೇ ಬಹಳಷ್ಟು ಸಮಾಜ ಸೇವೆಗಳನ್ನು ಮಾಡ್ಕೊಂಡ್ಬಂದಿದ್ದೀವಿ. ನಮ್ಮ ಧ್ಯೇಯವೇ ಬರೀ ಒಂದು ಯೋಗ ಅಲ್ಲ, ಯೋಗ ಜೊತೆ ಸಮಾಜ ಸೇವೆ ಕೂಡ. ನಾವು ಯೋಗ ಒಂದು 20 ಭಾಗ ನಾವು ಮಾಡಿದ್ರೆ ಇನ್ನು 80 ಭಾಗ ನಮ್ಮ ಸಮಾಜ ಸೇವೆ, ಮಕ್ಕಳಿಗೆ, ಹೆಣ್ಣುಮಕ್ಕಳಿಗೆ, ಹಾಗೆ ಅನಾಥಾಲಯಕ್ಕೆ, ವೃದ್ಧಾಶ್ರಮಕ್ಕೆ, ಈ ಥರ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಬಹಳ ಸಂಘ ಸಂಸ್ಥೆಗಳಿಗೆ ಹೋಗಿ ಅಲ್ಲಿ ಯೋಗ ಈ ಒಂದು ಕಾರಾಗೃಹದಲ್ಲಿ ಹೋಗಿ ನಾವು ಯೋಗವನ್ನು ಮಾಡಿಸ್ಕೊಂಡು ಬಂದಿದ್ದೀವಿ. ಇದಲ್ಲದೆ ಮರ ನೆಡುವ ಕೆಲಸಗಳು, ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣೆ, ಇಂಥ ಬಹಳಷ್ಟು ಸಮಾಜ ಉಂಟಾಗುವ ಒಳ್ಳೆಯದಾಗುವ ಮಾಡ್ಕೊಂಡ್ಬಂದಿದ್ದೀವಿ ಕೆಲಸಗಳನ್ನು. ಹಾಗೆಯೇ ಕೋವಿಡ್ ಸಮಯದಲ್ಲೂ ಕೂಡ ಸಾಕಷ್ಟು ಎಲ್ಲ ಸಹಾಯ ಮಾಡಿದ್ದೀವಿ. ಮನೆಗೆ ಹೋಗಿ ಯಾರಿಗೆ ಕಷ್ಟ ಇದ್ದರೆ ಅವ್ರು ನೋಡ್ಕೊಂಡ್ಬಂದಿದ್ದೀವಿ. ಹಾಗೆ ಸೈನಿಕರಿಗೆ ತೊಂದರೆ ಆದಾಗ ನಾವು ಸ್ವಲ್ಪ ಸಹಾಯ ಮಾಡಿದ್ದೀವಿ. ಹಾಗೆ ನೆರೆ ಬಂದಾಗ ಅಲ್ಲಿ ಹೋಗಿ ಸ್ವಲ್ಪ ಸಹಾಯ ಮಾಡಿದ್ದೀವಿ. ಹೀಗೆ 10 ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದೀವಿ. ಇವತ್ತು ನಮ್ಮಲ್ಲಿ ಸುಮಾರು 100 ಜನಕ್ಕೆ ನಾವು ಪ್ರತಿ ದಿವಸ ಹೇಳ್ಕೊಡ್ತೀವಿ. 30 ವರ್ಷದಿಂದ ನಾನು ಹೇಳಿದಾಗೆ ಯೋಗ ಮಾಡ್ಕೊಂಡ್ಬಂದಿದ್ದೀವಿ. ಸೊ ಇಷ್ಟು ನಮ್ಮ ಸಣ್ಣ ಪರಿಚಯ. ಇವತ್ತಿನ ದಿವಸ ನಾವೆಲ್ಲ ಸೇರಿ ಸುಮಾರು ಒಂದು 100 ಜನ ನಮ್ಮ ಯೋಗ ಕೇಂದ್ರದಲ್ಲಿ ಬಂದಿದ್ದಾರೆ. ನಾವು ಇವತ್ತಿನ ದಿವಸ ಎಲ್ಲ ಈ ಥರ ಒಂದು ಮಾಡ್ತಾಯಿದ್ದೀವಿ. ನಮಗೆ ಭಾಳ ಸಂತೋಷವಾಗಿದೆ. ಧನ್ಯವಾದಗಳು.